ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಭಾರತದ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಎರಾ ಶುರುವಾಗಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವಿಚಂದ್ರನ್ ಅಶ್ವಿನ್ ರಂತಹ ಲೆಜೆಂಡ್ಸ್ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಬೆನ್ನಲ್ಲೇ ಯಂಗ್ ಟೀಮ್ ಒಂದನ್ನು BCCI ಆಯ್ಕೆ ಮಾಡಿದೆ. ಇಂಗ್ಲೆಂಡ್ ವಿರುದ್ಧದ ಸೀರೀಸ್ಗೆ 18 ಆಟಗಾರರ ಲಿಸ್ಟ್ ಅನ್ನು ಅನೌನ್ಸ್ ಮಾಡಲಾಗಿದೆ. 25 ವರ್ಷದ ಯಂಗ್ ಪ್ಲೇಯರ್ ಶುಭ್ಮನ್ ಗಿಲ್ ಭಾರತದ ಟೆಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಬಳಿಕ ರೋಹಿತ್ ಶರ್ಮಾ ಬಳಿಕ ಭಾರತದ ಹೊಸ ಕ್ಯಾಪ್ಟನ್ ಆಗಿದ್ದಾರೆ. ಆ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಶುಭ್ಮನ್ ಗಿಲ್ ಎರಾ ಶುರುವಾಗಿದೆ. ಎರಾ ಈಗಲೇ ಹೇಳ್ಬೋದಾ? ಅದಕ್ಕೆ ನೋಡಬೇಕು ಅವ್ರು ಹೇಗೆ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾರೆ ಅಂತ. ಯಾಕಂತ ಹೇಳಿದ್ರೆ ಆಯ್ಕೆ ಸಮಿತಿ ತುಂಬ ಕ್ಲಿಯರ್ ಇತ್ತು. 1-2 ಮ್ಯಾಚು, 1 ವರ್ಷ ಆ ರೀತಿಯೆಲ್ಲ ಲಾಂಗ್ ಟರ್ಮ್ ನೋಡ್ತಾ ಇದ್ದೀವಿ ನಾವು ಅನ್ನೋದನ್ನು ಅಜಿತ್ ಅಗರ್ಕರ್ ಕೂಡ ಹೇಳಿದ್ರು. ಸೊ ಲಾಂಗ್ ಟರ್ಮ್ ಕ್ಯಾಪ್ಟನ್ ಮೆಟೀರಿಯಲ್ ಆಗಿನೇ ತುಂಬ ಅಳೆದು ತೂಗಿ ಶುಭ್ಮನ್ ಗಿಲ್ ಅವ್ರನ್ನ ಆಯ್ಕೆ ಮಾಡಿದೆ. ಸೊ ಎರಾ ಅಂದರೆ ಒಂದು ಯುಗ ಅಂತ, ದೊಡ್ಡ ಸುದೀರ್ಘ ಅವಧಿಯ ಸಕ್ಸಸ್ಫುಲ್ ಪೀರಿಯಡ್ ಅಂತ. ಅದು ನೋಡಬೇಕು ಶುಭ್ಮನ್ ಗಿಲ್ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ಆದರೆ ಪ್ರಾಮಿಸಿಂಗ್ ಪ್ಲೇಯರ್, ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಎಲ್ಲರೂ ಒಪ್ತಾರೆ. ಅಜಿತ್ ಅಗರ್ಕರ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಲಿಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ರಿಷಬ್ ಪಂತ್ ಉಪನಾಯಕ ಹಾಗೂ ವಿಕೆಟ್ ಕೀಪರ್ ರೋಲ್ಗೆ ಧ್ರುವ್ ಜುರೇಲ್ ಕೂಡ ಇರ್ತಾರೆ. ಹಾಗಾಗಿ ಕನ್ನಡಿಗ KL ರಾಹುಲ್ಗೆ ವಿಕೆಟ್ ಕೀಪಿಂಗ್ ಚಿಂತೆ ಇರುವುದಿಲ್ಲ. ಬ್ಯಾಟಿಂಗ್ ಮೇಲೆ ಫೋಕಸ್ ಮಾಡ್ತಾ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಟೀಮ್ಗೆ ಧಾರೆ ಎರಿಬಹುದು. ಏನು KL ರಾಹುಲ್ ಕ್ಯಾಪ್ಟನ್ ರೇಸ್ನಲ್ಲೂ ಕೂಡ ಇದ್ರು ಅನ್ನೋ ಚರ್ಚೆಗಳಿದ್ವು. ಬೂಮ್ರಾ ಕೂಡ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗೋ ಚಾನ್ಸ್ ಇದೆ ಅಂತ ಹೇಳಿ ಚರ್ಚೆ ಆಗಿತ್ತು. ಆದರೆ ಆಗಿಲ್ಲ. ಯಾಕೆ ಅಂತ ನೆಕ್ಸ್ಟ್ ನೋಡೋಣ. ಉಳಿದಂತೆ ಯಂಗ್ಸ್ಟರ್ ಯಶಸ್ವಿ ಜೈಸ್ವಾಲ್, IPLನ ಸದ್ಯದ ಆರೆಂಜ್ ಕ್ಯಾಪ್ ಹೋಲ್ಡರ್ ಸಾಯಿ ಸುದರ್ಶನ್, ಇಂಡಿಯಾ ಎ ಕ್ಯಾಪ್ಟನ್ ಅಭಿಮನ್ಯು ಈಶ್ವರನ್, ನಿರೀಕ್ಷೆಯಂತೆ ಕನ್ನಡಿಗ ಕರುಣ್ ನಾಯರ್, ಕಳೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಮಿಂಚಿದ್ದ ನಿತೀಶ್ ರೆಡ್ಡಿ, ಎಕ್ಸ್ಪೀರಿಯನ್ಸ್ಡ್ ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಶಾರ್ದೂಲ್ ಠಾಕೂರ್, ಜಸ್ಪ್ರೀತ್ ಬೂಮ್ರಾ, ಭಾರತದ ಕ್ರಿಕೆಟ್ನ S400 ಕೇರ್ಫುಲ್ ಆಗಿ ಬಳಸಬೇಕಿದನ್ನ, ಜಸ್ಪ್ರೀತ್ ಬೂಮ್ರಾ, ಮೊಹಮ್ಮದ್ ಸಿರಾಜ್, ಕನ್ನಡಿಗ ಹಾಗೂ IPLನ ಪರ್ಪಲ್ ಕ್ಯಾಪ್ ಹೋಲ್ಡರ್ ಪ್ರಸಿದ್ಧ ಕೃಷ್ಣ, ಆಕಾಶ್ ದೀಪ್, ಅರ್ಶ್ದೀಪ್ ಸಿಂಗ್ ಹಾಗೂ ಕುಲ್ದೀಪ್ ಯಾದವ್ ಇದ್ದಾರೆ. ಏನೋ ಮಹಮ್ಮದ್ ಶಮಿ, ಶ್ರೇಯಸ್ ಅಯ್ಯರ್, ಸರ್ಫರಾಜ್ ಖಾನ್ ಸೇರಿ ಸಾಕಷ್ಟು ಹೆಸರುಗಳ ನಿರೀಕ್ಷೆ ಇತ್ತು. ಅವರು ಕೂಡ ರೇಸ್ನಲ್ಲಿದ್ದರು. ಆದರೆ ಫೈನಲ್ ಲಿಸ್ಟ್ಗೆ ಅವರು ಬರುವಲ್ಲಿ ವಿಫಲರಾಗಿದ್ದಾರೆ. ಇದರ ಬಗ್ಗೆ ಅಗೇನ್ ನಾವು ಚರ್ಚೆ ಮಾಡೋಣ. ಗಿಲ್ ಯುಗ ಶುರು. ಶುಭ್ಮನ್ ಗಿಲ್ ಭಾರತದ 37ನೇ ಟೆಸ್ಟ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಜೂನ್ 20ರಿಂದ ಶುರುವಾಗೋ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿ ಮೂಲಕ ತಮ್ಮ ಕ್ಯಾಪ್ಟನ್ಸಿ ಜರ್ನಿಯನ್ನ ಶುರು ಮಾಡ್ತಾ ಇದ್ದಾರೆ. ಮುಂಬೈನಲ್ಲಿ BCCI ಸೀನಿಯರ್ ಸೆಲೆಕ್ಷನ್ ಕಮಿಟಿ ಮೀಟಿಂಗ್ನಲ್ಲಿ ಶುಭ್ಮನ್ ಗಿಲ್ ರನ್ನ ಕ್ಯಾಪ್ಟನ್ ಆಗಿ ಫೈನಲ್ ಮಾಡಲಾಯಿತು. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ 5ನೇ ಯಂಗೆಸ್ಟ್ ಕ್ಯಾಪ್ಟನ್ ಶುಭ್ಮನ್ ಗಿಲ್. ಇದಕ್ಕೂ ಮುಂಚೆ 5 ಫಸ್ಟ್ ಕ್ಲಾಸ್ ಮ್ಯಾಚ್ಗಳಲ್ಲಿ ತಂಡವನ್ನ ಮುನ್ನಡೆಸಿರೋದು ಬಿಟ್ರೆ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿರೋ ದೊಡ್ಡ ಅನುಭವ ಇಲ್ಲ. ಆದರೆ ಏಕದಿನ ಕ್ರಿಕೆಟ್ನಲ್ಲಿ ಈ ಹಿಂದೆ ನಿಭಾಯಿಸಿ ಎಕ್ಸ್ಪೀರಿಯನ್ಸ್ ಇದೆ ಸ್ವಲ್ಪ. ಆದರೆ IPLನಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನ ಯಶಸ್ವಿಯಾಗಿ ಲೀಡ್ ಮಾಡ್ತಾ ಇದ್ದಾರೆ. ಟೇಬಲ್ ಟಾಪರ್ ಆಗಿದೆ ಗುಜರಾತ್ ಟೈಟನ್ಸ್ ಸದ್ಯ. ತಮ್ಮ ಕ್ಯಾಪ್ಟನ್ಸಿಯ 2ನೇ ಸೀಸನ್ನಲ್ಲೇ GTಯನ್ನ ನೇರವಾಗಿ ಪ್ಲೇ ಆಫ್ಗೆ ತಗೊಂಡು ಹೋಗಿದ್ದಾರೆ. ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಅನ್ನು ಅವ್ರ ಟೀಮ್ ತೋರ್ತಾ ಇದೆ. ಹಾಗಂತ ಗಿಲ್ ಆಯ್ಕೆಗೆ ಅದೊಂದೇ ಮಾನದಂಡ ಅಲ್ಲ. ಕಳೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ವೇಳೆ ರೋಹಿತ್ ಶರ್ಮಾ ಅನುಪಸ್ಥಿತಿಯಲ್ಲಿ ಜಸ್ಪ್ರೀತ್ ಬೂಮ್ರಾ 2 ಪಂದ್ಯಗಳಿಗೆ ಕ್ಯಾಪ್ಟನ್ ಆಗಿದ್ರು. ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಆಗಿರುವುದರಿಂದ ಇಂಗ್ಲೆಂಡ್ ಸೀರೀಸ್ಗೂ ಅವರೇ ಕ್ಯಾಪ್ಟನ್ ಆಗ್ಬೋದು ಅನ್ನೋ ನಿರೀಕ್ಷೆಯನ್ನ ಕೂಡ ಮಾಡಲಾಗಿತ್ತು. ಅದೇ ರೀತಿ ಕನ್ನಡಿಗ KL ರಾಹುಲ್ ಕೂಡ ರೇಸ್ನಲ್ಲಿದ್ರು. ಆದರೆ ಗಿಲ್ ಯಾಕೆ ಆಯ್ಕೆಯಾಗಿದ್ದಾರೆ ಅಂತ ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬೂಮ್ರಾ ಟೆಸ್ಟ್ ಸೀರೀಸ್ಗಳಲ್ಲಿ 5 ಪಂದ್ಯಗಳನ್ನು ಆಡೋ ಸಾಧ್ಯತೆ ಕಮ್ಮಿ. ಯಾಕಂದರೆ ಫಾಸ್ಟ್ ಬೌಲರ್, ಪದೇ ಇಂಜುರಿ ಕೂಡ ಸಮಸ್ಯೆ ಅವ್ರನ್ನ ಕಾಡ್ತಾ ಇರುತ್ತೆ. ಅವರ ಫಿಟ್ನೆಸ್ 5 ಪಂದ್ಯಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಒಂದು ಸೀರೀಸಲ್ಲೇ 5 ಮ್ಯಾಚ್ಗಳನ್ನು ಆಡೋಕ್ಕಾಗ್ತಾ ಇಲ್ಲ ಅಂದರೆ ಲಾಂಗ್ ಟರ್ಮ್ ಕ್ಯಾಪ್ಟನ್ಸಿಗೆ ಹೇಗೆ ಅವ್ರನ್ನ ಕನ್ಸಿಡರ್ ಮಾಡೋದು ಅನ್ನೋ ಒಂದು ಪ್ರಶ್ನೆ ಆಯ್ಕೆ ಸಮಿತಿಯನ್ನ ಕಾಡ್ತಾ ಇದೆ. ಬೆನ್ನು ನೋವಿನ ಸಮಸ್ಯೆ ಇರೋದ್ರಿಂದ ಫಿಸಿಯೋಥೆರಪಿಸ್ಟ್ಗಳೇ 5 ಪಂದ್ಯನೂ ಆಡೋದು ಬೇಡ, ಆಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹೀಗಿರುವಾಗ ಕ್ಯಾಪ್ಟನ್ಸಿ ವಹಿಸಿಕೊಂಡು ತಂಡವನ್ನ ಕೂಡ ಮ್ಯಾನೇಜ್ ಮಾಡೋದು ಬೌಲಿಂಗ್ ಜವಾಬ್ದಾರಿ ಜೊತೆಗೆ ಕಷ್ಟ. ಬೂಮ್ರಾ ತಂಡಕ್ಕೆ ಒಬ್ಬ ಪ್ಲೇಯರ್ ಆಗಿ ದೊಡ್ಡ ಆಸ್ತಿ.
ಇತ್ತೀಚಿನ ದಿನಗಳಲ್ಲಿ 3 ಫಾರ್ಮ್ಯಾಟ್ಗಳಿಗೂ ಬೂಮ್ರಾ ಸ್ಟ್ರಾಟಜಿಕ್ ಪ್ಲೇಯರ್, ಒಂಥರ ಹುಷಾರಾಗಿ ಕೇರ್ಫುಲ್ ಆಗಿ ಬಳಸಬೇಕಾಗಿರುವಂಥ ಬ್ರಹ್ಮಾಸ್ತ್ರ, ಬ್ರಹ್ಮೋಸೋ ಅಥವಾ S-400 ಆ ಥರ ಅಂತ ಅನ್ಕೊಳ್ಳಿ. ಇಂಪಾರ್ಟೆಂಟ್ ಬೌಲರ್ ಆಗಿರೋದ್ರಿಂದ ಎಕ್ಸ್ಟ್ರಾ ಪ್ರೆಷರ್ ಹಾಕೋಕೆ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ರೆಡಿ ಇಲ್ಲ. ಬೂಮ್ರಾ ಬೌಲರ್ ಆಗಿ ಫಿಟ್ ಆಗಿರೋದು ಕ್ರೂಷಿಯಲ್ ಅಂತ ಹೇಳಿದ್ದಾರೆ. ಏನೋ ಟೀಮ್ನಲ್ಲಿ ಉಳಿದಿರೋ ಕೆಲವೇ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಗಳ ಪೈಕಿ KL ರಾಹುಲ್ ಕೂಡ ಒಬ್ರು. ಆದರೆ 33 ವರ್ಷ ಆಗೋಯ್ತು. ಕ್ಯಾಪ್ಟನ್ಸಿಗೆ ಈ ಬಾರಿ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಈ ಹಿಂದೆ ಕ್ಯಾಪ್ಟನ್ಸಿ ನಿಭಾಯಿಸಿರೋ ಎಕ್ಸ್ಪೀರಿಯನ್ಸ್ ಇದೆ, ಅದ್ರೀಗ ಅವ್ರನ್ನ ಬ್ಯಾಟಿಂಗ್ ಅಸ್ತ್ರವನ್ನಾಗಿ ಮಾತ್ರ ನೋಡಲಾಗ್ತಾ ಇದೆ. KL ರಾಹುಲ್ ಒಬ್ಬ ಕ್ವಾಲಿಟಿ ಪ್ಲೇಯರ್, ಅದ್ಭುತ ಬ್ಯಾಟರ್ಗಳಲ್ಲಿ ಒಬ್ಬರು, ಎಲ್ಲ ರೀತಿಯ ಬ್ಯಾಟಿಂಗ್ ಸ್ಕಿಲ್ಸ್ ಅವ್ರ ಹತ್ರ ಇದೆ. ಜೊತೆಗೆ ವಿದೇಶಗಳಲ್ಲಿ ಚೆನ್ನಾಗಿ ಆಡಿರೋ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಅದು ಇಂಪಾರ್ಟೆಂಟ್. ಹೀಗಾಗಿ ಈ ಸೀರೀಸ್ನಲ್ಲಿ ಬ್ಯಾಟಿಂಗ್ ಮೇಲೆ ನೀಟಾಗಿ ಫೋಕಸ್ ಮಾಡಲಿ ಅನ್ನೋ ಲೆಕ್ಕಾಚಾರವನ್ನು ಆಯ್ಕೆ ಸಮಿತಿ ಹೊಂದಿದೆ. ಜೊತೆಗೆ KL ರಾಹುಲ್ ಅವರ ಕರಿಯರ್ನಲ್ಲಿ ಸಿಕ್ಕಾಪಟ್ಟೆ ಏರಿಳಿತ. ಒಂದ್ಸಲಿ ಆಡ್ತಾರೆ, ಇನ್ನೊಂದ್ಸಲಿ ಆಡಲ್ಲ, ಒಂದ್ಸಲಿ ಆಡ್ತಾರೆ, ಇನ್ನೊಂದ್ಸಲಿ ಆಡಲ್ಲ. ಆಮೇಲೆ ಪದೇ ಪದೇ ಇಂಜುರಿ, ಆ ಇಂಜುರಿಯಿಂದ ಆಗೋ ಡಿಸ್ಟ್ರಾಕ್ಷನ್ಸ್, ಅದರಿಂದಾಗಿ ಕ್ರಿಯೇಟ್ ಆಗೋ ಗ್ಯಾಪ್. ಸೊ ಅದು ನೋಡ್ತಾ 33 ಏಜ್ ಆಗೋಯ್ತು ಅವರಿಗೆ. ಹಾಗಾಗಿ BCCI ಈಗ ಮತ್ತೆ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ. ಒಂದು ಲಾಂಗ್ ಟರ್ಮ್ ಕ್ಯಾಪ್ಟನ್ ಮೆಟೀರಿಯಲ್ ಬೇಕು ಅಂತ BCCI ಹುಡುಕ್ತಾ ಇತ್ತು. ಲಾಂಗ್ ಟರ್ಮ್ ಕ್ಯಾಪ್ಟನ್ಸಿ ಗಿಲ್ ಆಯ್ಕೆಗೆ ಪ್ರಮುಖ ಕಾರಣ ತಂಡವನ್ನ ಲಾಂಗ್ ಟರ್ಮ್ನಲ್ಲಿ ಲೀಡ್ ಮಾಡೋ ಕ್ಷಮತೆ ಇರೋದು. ನಾವು ಒಂದೆರಡು ಸೀರೀಸ್ ಗುರಿ ಇಟ್ಕೊಂಡು ಕ್ಯಾಪ್ಟನ್ ಆಯ್ಕೆ ಮಾಡೋಕ್ಕಾಗಲ್ಲ. ಗಿಲ್ಗೆ ಲಾಂಗ್ ಟರ್ಮ್ನಲ್ಲಿ ತಂಡ ಲೀಡ್ ಮಾಡೋ ಸಾಮರ್ಥ್ಯ ಇದೆ. ಟೈಮ್ ಜೊತೆಗೆ ಅವರು ಕಲ್ತ್ಕೊಂಡು ಹೋಗ್ತಾರೆ ಕಲಿಬೇಕಾಗಿರೋದನ್ನ ಅಂತ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾಗೆ ಸ್ಟೇಜ್ ಆಗಿತ್ತು 26 ಆಗಿತ್ತು. ಗಿಲ್ಗೆ ಈಗ ಇನ್ನೂ 1 ವರ್ಷ ಕಮ್ಮಿ 25. ಜೊತೆಗೆ ಆಗಲೇ ಹೇಳಿದ ಹಾಗೆ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಲೀಡರ್ಶಿಪ್ ಅನ್ನ ಪ್ರೂವ್ ಮಾಡಿದ್ದಾರೆ ಗಿಲ್. ಆಗಲೇ ಹೇಳಿದ ಹಾಗೆ GT ಕ್ಯಾಪ್ಟನ್ಸಿಯಲ್ಲೂ ಕೂಡ ಅದ್ಭುತ ಯಶಸ್ಸನ್ನ ಕಂಡಿದ್ದಾರೆ. ಕಳೆದ ವರ್ಷ ಜಿಂಬಾಬ್ವೆ ವಿರುದ್ಧದ T20 ಸೀರೀಸ್ನಲ್ಲೂ ಕೂಡ ತಂಡವನ್ನ ಮುನ್ನಡೆಸಿದ್ರು. ಈಗ ಆಲ್ರೆಡಿ ODI ಹಾಗೂ T20 ಫಾರ್ಮ್ಯಾಟ್ಗಳಲ್ಲಿ ವೈಸ್ ಕ್ಯಾಪ್ಟನ್. ಕಳೆದ ಫೆಬ್ರವರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ತಂಡದ ವೈಸ್ ಕ್ಯಾಪ್ಟನ್ ಕೂಡ ಹೌದು. ಅಂದ್ರೆ ಏನರ್ಥ, ಇಲ್ಲೆಲ್ಲ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ, ಅವಾಗವಾಗ ಸಣ್ಣ ಪುಟ್ಟ ಸೀರೀಸ್ ಅಲ್ಲಿ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಅಂದ್ರೆ ಏನರ್ಥ, BCCI ಆಲ್ಮೋಸ್ಟ್ 1.5 ವರ್ಷದಿಂದಲೂ ಕೂಡ ಕ್ಯಾಪ್ಟನ್ ಮೆಟೀರಿಯಲ್ ಆಗಿ ಅವ್ರನ್ನ ರೂಪಿಸ್ತಾ ತರಬೇತಿ ಕೊಡ್ತಾ ಬಂದಿತ್ತು ಅಂತ ಅರ್ಥ. ಸೊ ಈಗ ವೇದಿಕೆ ಸಜ್ಜಾಗಿದೆ ಅದನ್ನ ಲಾಂಚ್ ಮಾಡೋಕೆ. 32 ಟೆಸ್ಟ್ ಪಂದ್ಯ ಆಡಿ 35.05 ಆವರೇಜ್ನಲ್ಲಿ 1893 ರನ್ ಕಲೆ ಹಾಕಿದ್ದಾರೆ. 5 ಸೆಂಚುರಿ ಬಾರಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ಹಂತ ಹಂತವಾಗಿ ಬೆಳೀತಿರೋ ಪ್ಲೇಯರ್. ಜೆಂಟಲ್ಮನ್ ಗೇಮ್ನ ಟಫೆಸ್ಟ್ ಫಾರ್ಮ್ಯಾಟ್ನಲ್ಲಿ ಕ್ಯಾಪ್ಟನ್ಸಿಯನ್ನ ಕೂಡ ಈಗ ತಗೊಂಡಿದ್ದಾರೆ. ರಿಷಬ್ ಪಂತ್ ವೈಸ್ ಕ್ಯಾಪ್ಟನ್. ಏನೋ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಅಸೆಟ್ ಆಗಿರೋ, ಟ್ಯಾಕ್ಟಿಕಲ್ ವೆಪನ್ ಆಗಿರೋ ರಿಷಬ್ ಪಂತ್ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಇವರು ಕ್ಯಾಪ್ಟನ್ಸಿ ರೇಸ್ನಲ್ಲೂ ಕೂಡ ಇದ್ದಂಥ ಆಟಗಾರ. ಆದರೆ ಇತ್ತೀಚಿನ ಕೆಲವೊಂದಷ್ಟು ಸ್ಟ್ರಗಲ್ನಿಂದಾಗಿ ಅವರು ವೈಸ್ ಕ್ಯಾಪ್ಟನ್ಗೆ ಈಗ ತೃಪ್ತಿ ಪಡ್ಕೊಳ್ಳೋ ರೀತಿಯಾಗಿದೆ. 2020ರಿಂದ ಈ ಫಾರ್ಮ್ಯಾಟ್ನಲ್ಲಿ ಪಂತೆ ಲೀಡಿಂಗ್ ರನ್ ಸ್ಕೋರರ್. ಹೋಯ್ತು ಅನ್ನೋ ಮ್ಯಾಚಲ್ಲಿ ಬಂದು ಇದ್ದಕ್ಕಿದ್ದಂತೆ ದಡ ಬಡ ಅಂತ ಹೊಡೆದು ಸೆಂಚುರಿ ಹೊಡೆದ್ಬಿಟ್ಟು ಮ್ಯಾಚ್ ಅನ್ನ ಚೇಂಜ್ ಮಾಡಿರೋ ಎಕ್ಸಾಂಪಲ್ಸ್ ಇದೆ. ಜೊತೆಗೆ ವಿಕೆಟ್ ಕೀಪರ್ ಆಗಿರೋದ್ರಿಂದ ಚೆನ್ನಾಗಿ ಮ್ಯಾಚ್ ನ ರೀಡ್ ಮಾಡಿದ್ದಾರೆ ಇವರು. ಅನ್ನೊಂದು ಕ್ರೆಡಿಟ್ ಕೂಡ ಇವ್ರಿಗೆ ಕೊಡಲಾಗುತ್ತೆ. ತಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ಗಿಲ್ಗೆ ಸಪೋರ್ಟ್ ಮಾಡ್ತಾರೆ ವೈಸ್ ಕ್ಯಾಪ್ಟನ್ ಆಗಿ ಅನ್ನೋ ಹೋಪ್ ಅನ್ನ ಕೂಡ ಟೀಮ್ ಇಟ್ಕೊಂಡಿದೆ. ಕರುಣ್ ನಾಯರ್ ರೀ ಎಂಟ್ರಿ. ಛಲದಂಕಮಲ್ಲ ಕರುಣ್ ನಾಯರ್ ಹಿಡಿದ ಹಠ ಬಿಡದೆ 7 ವರ್ಷಗಳ ನಂತರ ಮತ್ತೆ ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಡಿಯರ್ ಕ್ರಿಕೆಟ್, ಗಿವ್ ಮಿ ಅನದರ್ ಚಾನ್ಸ್ ಅನ್ನೋ ಕೇಳ್ಕೊಳ್ಳೋ ಒಂದು ಟೈಮ್ ಕೂಡ ಇವ್ರದ್ದು ಬಂದಿತ್ತು. ಆದರೆ ನಂತರ ರಣಜಿ ಟ್ರೋಫಿ ಹಾಗೂ ವಿಜಯ್ ಹಜಾರೆ ಟ್ರೋಫಿಗಳಲ್ಲಿ ಸೆಂಚುರಿ ಮೇಲೆ ಸೆಂಚುರಿ ಯಾವ ರೀತಿ ಬಾರಿಸಿದ್ರು ಅಂದರೆ BCCI ಬಾಗ್ಲನ್ನ ತಟ್ಟಿಲ್ಲ, ಕಾಲಲ್ಲಿ ಜಾಡಿಸಿ ಹೋದ್ರು, ತೆಗಿರ್ರಿ ಬಾಗ್ಲು, ನನಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಹೇಳಿ. ಈಗ ಕಮ್ ಬ್ಯಾಕ್ ಮಾಡಿದ್ದಾರೆ. ಇದಕ್ಕೂ ಮುನ್ನ ವಿದರ್ಭ ತಂಡಕ್ಕೆ ರಣಜಿ ಕಿರೀಟ ತೊಡಿಸಿದ್ದು ಕೂಡ ಇವರೇನೆ. ಇದೀಗ ಮೊದಲು IPLಗೆ ನಂತರ ಟೆಸ್ಟ್ ಕ್ರಿಕೆಟ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಪ್ಲೇಸ್ಗೆ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಎಕ್ಸ್ಪೀರಿಯನ್ಸ್ಡ್ ಅನ್ನೋ ಕಾರಣಕ್ಕೋಸ್ಕರ. ವಿಶೇಷವಾಗಿ ಇಂಗ್ಲೆಂಡ್ನಲ್ಲಿ ಕೌಂಟಿ ಕ್ರಿಕೆಟ್ ಸಿಕ್ಕಾಪಟ್ಟೆ ಆಡಿದ್ದಾರೆ ಇವರು. ಟೀಮ್ನಿಂದ ಹೊರ ಹೋದಾಗ ಇಂಗ್ಲೆಂಡ್ನಲ್ಲಿ ಕೌಂಟಿ ಆಡಿದ್ದಾರೆ. ಸೊ ಇಂಗ್ಲೆಂಡ್ನ ಪಿಚ್ ಕಂಡೀಷನ್ಸ್, ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ಎಲ್ಲ ಗೊತ್ತಿದೆ. ಜೊತೆಗೆ ಟೀಮ್ನಲ್ಲಿ ಈಗ ಯಂಗ್ ಟೀಮ್, ಎಕ್ಸ್ಪೀರಿಯನ್ಸ್ಡ್ ಕಮ್ಮಿ ಇರೋದೀಗ. ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಿದ್ರೆ ಯಾರು ಈಗಿರೋದು? KL ರಾಹುಲ್, ಅದು ಬಿಟ್ಟರೆ ಕರುಣ್ ನಾಯರ್, ಅದು ಬಿಟ್ಟರೆ ರಿಷಬ್ ಪಂತ್ ಒಂಚೂರು ಬ್ಯಾಟಿಂಗ್ನಲ್ಲಿ. ಸೊ ಇಂತಹ ವಾತಾವರಣ ಇರೋದ್ರಿಂದ ಸೊ ಅಲ್ಲೊಂದು ಚೂರು ಬ್ಯಾಲೆನ್ಸ್ ಬೇಕು, ಅನುಭವ ಮತ್ತು ಸೀನಿಯಾರಿಟಿ ಒಬ್ರು ಬೇಕು ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತೇಳಿ ನಂಬರ್ 4ನಲ್ಲಿ ಇವ್ರನ್ನ ಆಡಿಸೋ ಸಾಧ್ಯತೆ ಇದೆ ವಿರಾಟ್ ಕೊಹ್ಲಿ ಜಾಗಕ್ಕೆ. ವಿರಾಟ್ ಕೊಹ್ಲಿ ಥರ ಲಾಂಗ್ ಟರ್ಮ್ ರಿಪ್ಲೇಸ್ಮೆಂಟ್ ಅಂತಲ್ಲ, ಈ ಸೀರೀಸ್ನಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾರೆ ಹೆಂಗೆ ಆಡ್ತಾರೆ ಅಂತ.
ಈ ಜಾಗಕ್ಕೆ ತುಂಬಾ ಕಾಂಪಿಟೇಷನ್ ಇತ್ತು. ಸರ್ಫರಾಜ್ ಖಾನ್ ಕೂಡ ಆಕಾಂಕ್ಷಿನೇ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೂಡ ತೋರಿಸೋ ಪ್ರಯತ್ನದಲ್ಲಿ ಅವರಿದ್ರು. IPL ನಲ್ಲಿ ಸಾಯಿ ಸುದರ್ಶನ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಆದ್ರೆ ಸಾಯಿ ಸುದರ್ಶನ್, ಕರುಣ್ ನಾಯರ್ ಇಬ್ರು ಆಯ್ಕೆಯಾಗಿದ್ದಾರೆ ಈಗ. ಇನ್ನು ಸರ್ಫರಾಜ್ ಖಾನ್ ಕಳೆದ ವರ್ಷ ನ್ಯೂಜಿಲೆಂಡ್ ವಿರುದ್ಧದ ಸೀರೀಸ್ ಆಡಿದ್ರು. ಮೊದಲ ಮ್ಯಾಚ್ ನಲ್ಲಿ ಸೆಂಚುರಿ ಬಾರಿಸಿದ್ರು. ಆದ್ರೆ ಉಳಿದ ಪಂದ್ಯಗಳಲ್ಲಿ ರನ್ ಗಳಿಸೋಕೆ ಪರದಾಡಿದ್ರು. ಭಾರತ 3-0 ಅಂತರದಲ್ಲಿ ಸೀರೀಸ್ ಸೋತಿತ್ತು. ಸೊ ಅವರ ಬದಲಿಗೆ ಈಗ ಕರುಣ್ ನಾಯರ್ ಸ್ಥಾನ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಕರುಣ್ ರಣಜಿಯಲ್ಲಿ ರಾಶಿ ರನ್ ಬಾರಿಸಿದ್ದಾರೆ. ಅವ್ರನ್ನ ಬಿಡಕ್ಕಾಗಲ್ಲ. ಸೊ ಇದು ಹಿಂಗೆ ಲಿಮಿಟೆಡ್ ಸ್ಲಾಟ್ಸ್, ಒಬ್ರು ಬಂದ್ರೆ ಇನ್ನೊಬ್ರಿಗೆ ಚಾನ್ಸ್ ಮಿಸ್ ಆಗುತ್ತೆ, ಏನು ಮಾಡಕ್ಕಾಗಲ್ಲ ಅಂತ ಅಗರ್ಕರ್ ಹೇಳಿದ್ದಾರೆ. ಸರ್ಫರಾಜ್ ಕೂಡ IPL ನಿಂದ ದೂರ ಉಳಿದು ಇಂಗ್ಲೆಂಡ್ ಸೀರೀಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಆಗ್ತಾ ಇದ್ರು. ಸುಮಾರು 10 kg ತೂಕವನ್ನ ಕೂಡ ಇಳಿಸ್ಕೊಂಡಿದ್ದಾರೆ. ಆದ್ರೂ ಟೀಮ್ ನಲ್ಲಿ ಸ್ಥಾನ ಪಡ್ಕೊಳ್ಳೋಕಾಗಿಲ್ಲ. ಮೊಹಮ್ಮದ್ ಶಮಿ ಡ್ರಾಪ್. ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿ ಕೂಡ ಇಂಗ್ಲೆಂಡ್ ಸೀರೀಸ್ಗಾಗಿ ಫಿಟ್ ಆಗೋಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದ್ರೆ ಶಮಿ ಫಿಟ್ ಆಗಿಲ್ಲ. ಆಲ್ಮೋಸ್ಟ್ 2 ವರ್ಷಗಳಿಂದ ಶಮಿ ಟೆಸ್ಟ್ ಆಡಿಲ್ಲ. ಈಗ ಅಧಿಕೃತವಾಗಿ ಶಮಿ 5 ಟೆಸ್ಟ್ ಆಡುವಷ್ಟು ಫಿಟ್ ಆಗಿಲ್ಲ ಅಂತ ಆಯ್ಕೆ ಸಮಿತಿನೇ ಹೇಳಿದೆ. ಶಮಿ ಆಯ್ಕೆ ಮಾಡೋ ಉದ್ದೇಶ ಅಂತೂ ಇತ್ತು, ನಾವು ಕನ್ಸಿಡರ್ ಮಾಡಿದ್ವಿ, ಆದರೆ ಅವರು ರೆಡಿ ಇಲ್ಲ ನಮಗೆ ಅಂತ ಹೇಳಿದ್ದಾರೆ. IPL ನಲ್ಲೂ ಶಮಿ ಪರ್ಫಾರ್ಮೆನ್ಸ್ ಹೇಳಿಕೊಳ್ಳುವಷ್ಟಿಲ್ಲ. 9 ಇನ್ನಿಂಗ್ಸ್ನಲ್ಲಿ ಕೇವಲ 6 ವಿಕೆಟ್ ತಗೊಂಡಿದ್ದಾರೆ. ಹೀಗಾಗಿ ತಂಡ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಇನ್ನೊಂದು ಕಡೆ ಲೆಫ್ಟ್ ಆರ್ಮ್ ಸೀಮರ್ ಅರ್ಶದೀಪ್ ಸಿಂಗ್ ಇಂಗ್ಲೆಂಡ್ ಸೀರೀಸ್ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಅದ್ಭುತವಾದ ಸ್ವಿಂಗ್ನಿಂದ ಅರ್ಶದೀಪ್ ಇಂಪ್ರೆಸಿವ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ನ್ಯೂ ಬಾಲ್ನಲ್ಲೂ ಕೂಡ ಸ್ವಿಂಗ್ ಮಾಡೋದ್ರಿಂದ ಇಂಗ್ಲೆಂಡ್ ಪಿಚ್ಗಳಿಗೆ ಚೆನ್ನಾಗಿ ಸೂಟ್ ಆಗ್ತಾರೆ ಅನ್ನೋ ಹೋಪ್ ಇದೆ. ಇವ್ರಿಗೂ ಕೂಡ ಈಗ ಆಲ್ರೆಡಿ ಇಂಗ್ಲೆಂಡ್ನಲ್ಲಿ ಕೌಂಟಿ ಆಡಿರೋ ಅನುಭವ ಇದೆ. ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಒಳ್ಳೆ ರೆಕಾರ್ಡ್ ಇದೆ. 21 ಮ್ಯಾಚಲ್ಲಿ 66 ವಿಕೆಟ್ ಕೂಡ ತಗೊಂಡಿದ್ದಾರೆ. ಹಾಗಾಗಿ ತಂಡದಲ್ಲಿ ಇಂಪಾರ್ಟೆಂಟ್ ಬೌಲರ್ ಆಗ್ಬೋದು. ಅದು ಅಲ್ಲದೆ ಬೂಮ್ರಾ ಎಲ್ಲ ಪಂದ್ಯಗಳನ್ನು ಆಡೋ ಸಾಧ್ಯತೆ ಕಮ್ಮಿ ಇರೋದ್ರಿಂದ ಎಲ್ಲ ರೀತಿಯ ಸ್ಕಿಲ್ ಸೆಟ್ ಇರೋ ಬೌಲರ್ ಒಬ್ಬರು ಬೇಕಾಗಿತ್ತು. ಇದೇ ಕಾರಣಕ್ಕೆ ಅರ್ಶದೀಪ್ ಸಿಂಗ್ ಆಯ್ಕೆ ಮಾಡಲಾಗಿದೆ. ಉಳಿದಂತೆ ಸೀಮ್ ಬೌಲಿಂಗ್ನಲ್ಲಿ ಅನುಭವಿ ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಇರ್ತಾರೆ. ಆಕಾಶ್ ದೀಪ್ ಕೂಡ ಬೌಲಿಂಗ್ ಸ್ಕ್ವಾಡ್ಗೆ ಸಪೋರ್ಟ್ ಮಾಡ್ತಾರೆ. ಈ ಹಿಂದೆ ಟೆಸ್ಟ್ ಸ್ಕ್ವಾಡ್ನಲ್ಲಿದ್ದ ಹರ್ಷಿತ್ ರಾಣಾ ತಂಡದಿಂದ ಡ್ರಾಪ್ ಆಗಿದ್ದಾರೆ. ಇನ್ನು ಆಲ್ರೌಂಡರ್ಗಳಿಗೂ ಕೊರತೆ ಇಲ್ಲ. ಶಾರ್ದೂಲ್ ಠಾಕೂರ್ ತಂಡಕ್ಕೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಅನುಭವಿ ರವೀಂದ್ರ ಜಡೇಜಾ, ಯಂಗ್ಸ್ಟರ್ ನಿತೀಶ್ ರೆಡ್ಡಿ ಇರ್ತಾರೆ. ಸ್ಪಿನ್ ಬೌಲಿಂಗ್ನಲ್ಲಿ ಜಡೇಜಾಗೆ ಕುಲ್ದೀಪ್ ಯಾದವ್ ಹಾಗೂ ವಾಷಿಂಗ್ಟನ್ ಸುಂದರ್ ಸಪೋರ್ಟ್ ಇರುತ್ತೆ. ಸೊ ಹೊಸ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ ಟೀಮ್ ಈ ರೀತಿ ಇದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಶ್ವಿನ್ ರಂತಹ ಲೆಜೆಂಡ್ಗಳು ಸಾಕುವಂತ ನಿರ್ಗಮಿಸಿರೋ ಟೈಮ್ನಲ್ಲಿ ಮೊಹಮ್ಮದ್ ಶಮಿ, ಶ್ರೇಯಸ್ ಅಯ್ಯರ್ ರಂತಹ ಅನುಭವಿ ಆಟಗಾರರು ಹೊರಗುಳಿದಿರೋ ಟೈಮ್ನಲ್ಲಿ ಯಂಗ್ಸ್ಟರ್ಗಳ ಹೊಸ ತಂಡ ರೆಡಿಯಾಗಿದೆ. 2025-27 ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲ್ ಶುರುವಾಗೋ ಸೀರೀಸ್ನಲ್ಲಿ ಈ ಯಂಗ್ ತಂಡ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಿರಿಯ ಕ್ರಿಕೆಟರ್ ಸಂಜಯ್ ಮಂಜರೇಕರ್ ಈ ಯಂಗ್ ತಂಡದ ಬಗ್ಗೆ ರಿಯಾಕ್ಟ್ ಮಾಡುವಾಗ ಇದೊಂದು ಸ್ಟ್ರೇಂಜ್ ಟೀಮ್ ಅಂತ ಹೇಳಿದ್ದಾರೆ, ವಿಚಿತ್ರ ಟೀಮ್ ಅಂತ ಹೇಳಿದ್ದಾರೆ. ಆದರೆ ಇಂಡಿಯನ್ ಟೆಸ್ಟ್ ತಂಡ ಟ್ರಾನ್ಸಿಷನ್ ಹಂತದಲ್ಲಿದೆ. ಈ ಹೊಸ ತಂಡ ಒಂದು ರೀತಿಯ ಇನ್ವೆಸ್ಟ್ಮೆಂಟ್, ಯಾವ ರೀತಿಯ ರಿಟರ್ನ್ಸ್ ಕೊಡುತ್ತೆ ಅಂತ ಕಾದು ನೋಡಬೇಕು. ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದ್ದಾರೆ.